ಸತ್ಯವು ನಿಮಗೆ ಬಿಡುಗಡೆ ಕೊಡ್ತದೆ. ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ನಮಗೆ ಸಂತೋಷ. ಖಂಡಿತ ದೇವರು ನಿಮಗೆ ಈ ಸತ್ಯವೇದದ ಆಳವಾದ ಪ್ರಕಟಣೆ ಮುಖಾಂತರ ದೇವರು ನಿಮ್ಮ ಹತ್ರ ಮಾತಾಡ್ತಾನೆ. ಏಕೆಂದರೆ ನೀವು ತಿಳ್ಕೊಳ್ಳಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನೀವು ಎಲ್ಲಿ ಕೂಡ ಇರಿ, ಯಾವ ಸ್ಥಳದಲ್ಲಿರಿ, ಆದರೆ ದೇವರು ಏನು ಬಯಸ್ತಾನೆ ತಿಳ್ಕೊಳ್ಳಬೇಕು. ಇದರ ಆಳ ಅರ್ಥವನ್ನು ನೀವು ತಿಳ್ಕೊಳ್ಬೇಕೆಂದು ದೇವರು ಬಯಸ್ತಾನೆ ಮತ್ತು ನೀವು ನಿತ್ಯ ಜೀವವನ್ನು ಪಡ್ಕೊಳ್ಬೇಕೆಂದು ದೇವರು ಬಯಸ್ತಾನೆ. ಅದಕ್ಕೋಸ್ಕರ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪೀಟರ್ ಕೊಟ್ಟಾಸ್ ಇದ್ದಾರೆ. ಅವರು ನಿಮಗೆ ಅವರ ಮುಖಾಂತರ ದೇವರು ನಿಮಗೆ ಮಾತಾಡ್ತಾನೆ. ಅವರು ಉಡುಪಿಯಲ್ಲಿ ಸೇವೆ ಮಾಡ್ತಾರೆ. ಪೀಟರ್ ಕೊಟ್ಟಾಸ್ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. ನೀವು ಇವತ್ತು ನಾವು ಲೂಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 1-5 ವಾಕ್ಯದಲ್ಲಿ ಸಂಗತಿಯನ್ನು ಧ್ಯಾನಿಸೋಣ. ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು, ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನು ಅವರಿಗೆ, ಈ ಗಲಿಲಾಯದವರು ಅಂಥ ಕೊಲೆಯನ್ನು ಅನುಭವಿಸುವುದರಿಂದ ಅವರನ್ನು ಎಲ್ಲ ಗಲಿಲಾಯರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತಾರೋ ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆ ಹಾಳಾಗಿ ಹೋಗುವಿರಿ. ಇಲ್ಲವೇ ಶಿಲೋಮಿನಲ್ಲಿ ಬುರುಜು ಬಿದ್ದು ಸತ್ತ 18 ಮಂದಿ ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸ್ತಾರೋ ಹಾಗೆಲ್ಲ ಎಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದನು. ನೋಡಿ, ಇಲ್ಲಿ ಯೇಸು ಕ್ರಿಸ್ತನು ಎರಡು ಸಂಗತಿ ನೋಡ್ತೇವೆ. ಒಂದು, ಬೇರೆ ಕಷ್ಟಗಳು ಬರುವಾಗ ನಾವು ಅವರೆಲ್ಲರಿಗಿಂತಲೂ ಪಾಪಿಗಳು ಎಂಬುದಾಗಿ ನಾವು ತೀರ್ಪು ಮಾಡಿದೆ, ನಾವು ನಮ್ಮನ್ನು ಮೊದಲು ತೀರ್ಪು ಮಾಡಿ ಕಲಿಯಬೇಕು. ಮತ್ತು ನೋಡ್ತೇವೆ, ಈ ಕಷ್ಟ ಬರುವುದು ಯಾಕೆಂದರೆ ಯಾರು ದೇವರ ವಾಕ್ಯವನ್ನು ಅಣಗಿಸಿಕೊಂಡು ಪಾಪ ಜೀವಿಸ್ತಾರೋ ಆ ಪಾಪಕ್ಕೆ ದೇವರ ಕೋಪ ಎಂಬುದಾಗಿ ನಾವು ಅತಿ ಸ್ಪಷ್ಟವಾಗಿ ನಾವು ಇದರಲ್ಲಿ ತೋರಿ ಬರ್ತದೆ. ಅದರಲ್ಲಿ ಯೇಸು ಕ್ರಿಸ್ತನ ಈ ಶಿಷ್ಯರು ಏನು ಮಾಡ್ತಾರೆ, ಅವರೇ ಪಾಪಿಗಳೆಂದು ಅವರನ್ನು ನೋಡ್ತಾರೆ, ತಮ್ಮ ಜೀವಿತ ಪರೀಕ್ಷೆ ಮಾಡಿದ್ರಲ್ಲ. ಇವತ್ತು ನಾವು ಏನು ಮಾಡಬೇಕಂದ್ರೆ, ನಾವು ಈ ಕಷ್ಟಗಳು ಲೋಕದಲ್ಲಿ ಬರುವಾಗ ನಮಗೆ ಗೊತ್ತಾಗ್ತದೆ ಯಾರು ಪಾಪ ಜೀವಿಸ್ತಾರೋ, ಯಾರು ದುಷ್ಟರಾಗುತ್ತೆ ಅವರ ಮೇಲೆ ದೇವರ ಕೋಪ ಬಂದಿದೆ ಎಂಬುದಾಗಿ ನಮ್ಗೆ ಗೊತ್ತಾಗ್ತದೆ. ಆದರೆ ಅವರನ್ನು ನೋಡಿ ಹಾಗೆ ನಮ್ಮ ಜೀವಿತದಲ್ಲಿ ಅಂಥ ಪಾಪಗಳು ಬರೋದಾಗಿ ನಾವು ಎಚ್ಚರಿಕೆ ವಹಿಸಬೇಕು. ಇಲ್ಲದಿದ್ದರೆ ಅವರಂತೆ ಹಾಳಾಗಿವಿರಿ. ಯಾರು ದೇವರ ಕಡೆಗೆ ತಿರುಕೊಳ್ಳುವುದಿಲ್ಲೋ ಅವರು ಈಗ ನೋಡಿ, ಈಗ ಈ ರೋಗದಲ್ಲಿ ಎಷ್ಟೋ ಸತ್ತು ಹೋದರು. ಈಗ ಬರಗಾಲ ಮಳೆ ಬಂದು ನೆರೆ ಬಂದು ಎಷ್ಟೋ ಜನರು ಸತ್ತು ಹೋದರು. ಇದೆಲ್ಲ ನೋಡುವಾಗ ನಾವು ತಿಳ್ಕೊಳ್ಬೇಕು, ದೇವರ ಕೋಪ ಈ ಲೋಕದಲ್ಲಿ ತೋರಿ ಬರ್ತುಂಟು ಪಾಪದಲ್ಲಿ ಜೀವಿಸರ ಮೇಲೆ. ಅದನ್ನು ನೋಡುವಾಗ ನಾವು ಅವರು ಎಲ್ಲರಿಗಿಂತ ಪಾಪಗಳು ನಾವು ತೀರ್ಪು ಮಾಡ್ತಾ ಅಲ್ಲ, ಆದರೆ ನಾವು ಸಹ ಪಾಠ ಕಲಿಬೇಕಾದ್ರೆ ದೇವರು ಪ್ರತಿಯೊಬ್ಬರ ಮನಸ್ಸನ್ನು ಪಾಪಕ್ಕೆ ಈ ಭೂಮಿಯಲ್ಲಿ ಶಿಕ್ಷೆ ಉಂಟೆಂಬುದಾಗಿ ನಾವು ನಮ್ಮ ಜೀವಿತವನ್ನು ನಾವು ಆ ಭಯದಲ್ಲಿ ಕಾಪಾಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನೇ ಮಾತನಾಡುವನು ಆಗಿದ್ದಾನೆ. ಇವತ್ತು ಅನೇಕರು ದೇವ ಮಕ್ಕಳು ಏನು ಮಾಡ್ತಾರೆ ಅಂದರೆ, ತಮ್ಮ ಜೀವಿತದಲ್ಲಿ ಪಾಪ ನೋಡಲಿಲ್ಲ, ತಾವೇ ಪರಿಶುದ್ಧರು, ತಾವೇ ನೀತಿ ಅಲ್ಲ, ಅವರು ಬಯಸ್ತಾರೆ ಅವರ ಪಾಪ. ನೋಡಿ, ದೇವರ ವಾಕ್ಯ ಹೇಳ್ತಾರೆ, ಯಾರು ಯೇಸುವಿಗೆ ಸ್ವಂತ ರಕ್ಷಕವನ್ನು ಸ್ವೀಕಾರ ಮಾಡಿ ಹೃದಯದಲ್ಲಿ ಸ್ವೀಕಾರ ಮಾಡಿ ತಂದೆ ಮಗ ಪರಿಶುದ್ಧ ಆತ್ಮನ ದೀಕ್ಷೆ ತಂದಗಳು ಅವರ ಪಾಪ ಪರಿಹಾರ ಆಯಿತು, ಕ್ಷಮಿಸಲ್ಪಟ್ಟಿದೆ. ಹೌದು. ಈಗ ಅವರು ಏನು ಬಯಸ್ತಾರೆ, ನನ್ನ ಪಾಪ ಕ್ಷಮಿಸಲ್ಪಟ್ಟಿದ್ದೆ. ಅವರಿಗೆ ಈಗ ಏನು ಬೇಕು, ಮುಂದೆ ಹೇಗೆ ಜೀವಿಸಬೇಕು ಅಂತ ಇರಬೇಕು. ಇಲ್ಲದ್ರೆ ಅವರು ಇನ್ನು ಪಾಪದಲ್ಲಿ ಇದ್ದಾರೆ, ಇನ್ನು ಪಾಪದಲ್ಲಿ ಜೀವಿಸ್ತಾರಲ್ಲ. ಕೆಲವರಿಗೆ ಈಗ ತಿಳುವಳಿಕೆ ಇರ್ಬೋದು, ನನ್ನ ಪಾಪ ಕ್ಷಮಿಸಲ್ಪಟ್ಟ, ಯೇಸು ನನ್ನ ಹಿಂದಿನ ಪಾಪ ಮತ್ತು ಮುಂದೆ ಬರುವ ಎಲ್ಲ ಪಾಪಗೋಸ್ಕರ ಸತ್ತಿದ್ದಾನೆ ಎಂದು ಈ ರೀತಿ ಭಾವನೆ ಕೆಲವರಿಗೆ ಇರ್ಬೋದು. ಅದಕ್ಕೋಸ್ಕರ ಏನಾಗುವುದಿಲ್ಲ, ದೇವರು ಕ್ಷಮಿಸುವ ದೇವರು ಕ್ಷಮಿಸುವನಲ್ಲ, ಅಥವಾ ಕರುಣಾಮಯನ ದಯ ತೋರಿಸುವ ದೇವರು. ಹಾಗಾದ್ರೆ ನಾನು ಏನು ಮಾಡೋದು, ಈ ಲೋಕದಲ್ಲಿ ಇದ್ದೇನಲ್ಲ, ಪಾಪ ಆಗ್ತದೆ. ಈ ರೀತಿ ಕೂಡ ಇದ್ದಾರೆ, ವಿಶ್ವಾಸಗಳಿದ್ದಾರೆ, ಪಾಪ ಆಗ್ತದೆ ಎಂದು. ಅಂದರೆ ಅವರು ಜೀವಿತ ನೀವು ಹೇಳುದ ಜೀವಿತ ಬದಲಾಯಿಸಲಿಲ್ಲ. ಹೌದು, ಅವರು
ಒಂದು ಯೇಸು ಹೇಳ್ತಾನೆ ನೀವು ನೂತನ ಸೃಷ್ಟಿ. ಹೌದು. ಅಂದರೆ ನೂತನ ಆಗಲಿಲ್ಲ, ಖಾಲಿ ಒಂದು ಇದಾಗಿದ್ದಾರೆ, ಒಂದು ಅಂದರೆ ಒಂದು ಅವರು ಹೇಳಿದ ಬಗ್ಗೆ ಒಂದು ಯೇಸುಗೆ ಸ್ವೀಕಾರ ಮಾಡಿದ್ದಾರೆ ಅಷ್ಟೇ. ಜೀವಿತ ಬದಲಾಯಿಸಿಲ್ಲ. ಜೀವಿತ ಬದಲಾಯಿಸಿದ ವೆರಿ ಇಂಪಾರ್ಟೆಂಟ್. ಯೇಸು ಕ್ರಿಸ್ತ ಹೇಳ್ತಾನೆ ಮತ್ತೆ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 8ರಿಂದ 12 ವಾಕ್ಯದಲ್ಲಿ ನೋಡುವ, ಅಲ್ಲಿ ಸ್ನಾನಿಕ ಯೋಹನನು ಮತ್ತೆ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 8ರಿಂದ 12 ವಾಕ್ಯ ತನಕ ನಾವು ಓದೋಣ. 3ರಲ್ಲಿ 8ನೇ ವಾಕ್ಯದಿಂದ. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಅಬ್ರಾಮನು ತನಗೆ ಮೂಲ ಪುರುಷನಲ್ಲವೇ ಎಂಬ ಆಲೋಚನೆಯನ್ನು ಬಿಡಿರಿ. ದೇವರು ಅಬ್ರಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಂಡು ಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಿಂದ ದೀಕ್ಷಾಸ್ನಾನ ಮಾಡುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕರೆಗಳನ್ನು ಹೊರಲಿಕ್ಕೂ ಹಾಗೂ ಯೋಗ್ಯನಲ್ಲ. ಆತನ ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ನಿಮಗೆ ಸ್ನಾನ ಮಾಡಿಸುವನು. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಗಳನ್ನು ತೋರಿ ಹಸು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಸಿಕೊಂಡು ಹೊಟ್ಟನು. ಅರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಹೇಳ್ತಾನೆ, ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗುತ್ತೆಂಬುದು ತಕ್ಕ ಫಲದಿಂದ ತೋರಿಸಿರಿ. ನೋಡಿ, ಇಲ್ಲಿ ಸ್ನಾನಿಕ ನಂತರ ಜನರು ಬಂದು ದೀಕ್ಷಾಸ್ನಾನ ತೆಗೆದುಕೊಂಡರು, ದೇವರ ಕೋಪವನ್ನು ತಪ್ಪಿಸ್ತೆಂಬುದಾಗಿ. ಅಲ್ಲಿ ಆ ಯೋನ್ ಹೇಳ್ತಾನೆ, ಬರೀ ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ಆಗುವುದಿಲ್ಲ, ದೀಕ್ಷಾಸ್ನಾನ ತೆಗೆದುಕೊಂಡ ಅರ್ಥ ತಿಳಿದುಕೊಳ್ಳಬೇಕು. ಇವತ್ತು ಅನೇಕರು ಸುವಾರ್ತೆ ಕೇಳ್ತಾರೆ, ದೀಕ್ಷಾಸ್ನಾನ ತಗೊಳ್ತಾರೆ. ದೀಕ್ಷಾನ ಅರ್ಥ ಏನೆಂದರೆ, ನಾವು ಒಂದು ನಿರ್ಧಾರ ಮಾಡಬೇಕು. ಅಂದರೆ ನಾವು ಇನ್ನು ಮುಂದೆ ಈ ಪಾಪವನ್ನು ಮಾಡುವುದಿಲ್ಲ, ಆ ಪಾಪಕ್ಕೆ ನಾನು ಸತ್ತಿದ್ದೇನೆ, ಆ ಸತ್ತ ಪಾಪದ ಸ್ವಭಾವವನ್ನು ದಪನ ಮಾಡುವುದೇ ದೀಕ್ಷಾದ ಅರ್ಥವಾಗಿದೆ. ಅದೇ ದೀಕ್ಷಾನ ತೆಗೆದುಕೊಂಡು ತಾನು ದೇವರಿಗೆ ತಿರುಗಿತೆಂಬುದು ಫಲಗಳು ಇಲ್ಲದಿದ್ದರೆ ಅವನ ಜೀವಿತವು ಪ್ರಯೋಜನವಿಲ್ಲ. ಅದಕ್ಕೆ ಇಲ್ಲಿ ಯೇಸು ಕ್ರಿಸ್ತನೇ ಮರಕ್ಕೆ ಹೋಲಿಕೆ ಮಾಡಿದೆ. ಇಲ್ಲದೆ ಕೊಡಲಿ ಮರಕ್ಕೆ ಇಟ್ಟಿದೆ ಎಂಬುದೇ ಅದರ್ಥ ಇದು ದೇವರ ಮಕ್ಕಳನ್ನು ಮರಕ್ಕೆ ಹೋಲಿಕೆ ಮಾಡಿದ್ದೇನೆ. ಈಗ ಈ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡು ಆ ವ್ಯಕ್ತಿ, ಆ ವಿಶ್ವಾಸಿ ಮರ ಆದ ಹಾಗೆ ಫಲ ಕೊಡದಿದ್ದರೆ ದೇವರೇನು ಮಾಡ್ತಾನೆ, ಆ ಮರವನ್ನು ಕಡಿಯುತ್ತಾನೆ. ಅದರ್ಥ ದೇವರ ಶಿಕ್ಷೆ ಬರುತ್ತದೆ ಎಂಬುದಾಗಿ ಇದು ಅರ್ಥವಾಗಿದೆ. ಅದೇ ಯಾರು ಯೇಸು ನಂಬಿಕೆ ಇಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡು ದಿನ ತನ್ನ ದೇವರ ವಾಕ್ಯದ ಪ್ರಕಾರ ನಡೆದು ತನ್ನ ಹಳೆ ಸ್ವಭಾವವನ್ನು ಪೂರ್ವ ಸ್ವಭಾವ ತೆಗೆದುಹಾಕಿಕೊಂಡು ಹೊಸ ಸ್ವಭಾವವನ್ನು ಧರಿಸಿಕೊಂಡು ಆ ಪ್ರಕಾರ ನಡೆಯುತ್ತಾನೋ ಅವನಿಗೆ ದೇವರು ಮಾಡ್ತಾನೆ, ಆಶೀರ್ವಾದ ಕೊಡ್ತಾನೆ, ಬಿಡುಗಡೆ ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ, ಸಂರಕ್ಷಣೆ ಕೊಡ್ತಾನೆ, ಮತ್ತು ನಿತ್ಯ ಜೀವನದಲ್ಲಿ ಅವನು ನಡೆಯುವವನು ನಂಬಿಕೆಯಲ್ಲಿ ಅವನು ವೃದ್ಧಿ ಆಗ್ತಾನೆ. ಇವತ್ತು ಅನೇಕ ದೇವರ ಮಕ್ಕಳು ಏನು ಮಾಡ್ತಾರೆ ಅಂದರೆ ಯೇಸು ಕ್ರಿಸ್ತನ ನಂಬುತ್ತಾರೆ, ನಂಬಿಕೆಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತಗೊಳ್ತಾರೆ, ಆದರೆ ಜೀವಿತ ಪರಿವರ್ತನೆ ಇಲ್ಲ. ಜೀವಿತ ಅವರ ತುಂಬ ಮಂದಿಯ ಪರಿವರ್ತನೆ ಇಲ್ಲ. ಮತ್ತು ಕೆಲವು ಜನಕ್ಕೆ ಈ ರೀತಿ ಉಂಟು. ನಾವು ಕ್ರಿಶ್ಚಿಯನ್ಸ್ ಅಂದರೆ ಎಷ್ಟೋ ಕ್ರಿಶ್ಚಿಯನ್ಸ್ ಇದ್ದಾರೆ, ಎಷ್ಟೋ ಕಡೆಯಲ್ಲಿ ಈಗ ಕನ್ನಡ ಮಾತಾಡುವ ಕ್ರಿಶ್ಚಿಯನ್ಸ್ ತುಂಬ ಮಂದಿ ಇದ್ದಾರೆ. ಕನ್ನಡ ಮಾತು ರೋಮನ್ ಕ್ಯಾಥಲಿಕ್ಕಿಂದ ಬಂದರೆ, ಯೇಸಿಂದ ಮತ್ತು ಬಿಲಿವರ್ಸ್ ಇದ್ದಾರೆ. ಅಂದರೆ ಕೆಲವರು ಹೀಗೆ ಭಾವನೆ ಉಂಟು ಅವರಿಗೆ, ನಮಗೆ ಚಿಕ್ಕದಿಂದ ದೀಕ್ಷಾಸ್ನಾನ ಆಗಿದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ವಿಷಯ. ಅದೇ ದೇವರ ವಾಕ್ಯದಲ್ಲಿ ಆಧಾರವಿಲ್ಲ. ದೇವರ ವಾಕ್ಯದಲ್ಲಿ ದೀಕ್ಷಾಸ್ನಾನ ಎಂಬುದು ಒಬ್ಬ ಮನುಷ್ಯನು ಒಳ್ಳೆದ ಕೆಟ್ಟದರ ಅರಿವಿಗೆ ಅವನಿಗೆ ಬಂದ ನಂತರ ಅವನು ಯೇಸು ಯಾವ ಎಂಬುದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಅವ್ನು ಸರಿಯಾಗಿ ಗೊತ್ತಾಗಬೇಕು. ಗೊತ್ತಾದ ನಂತರ ತಾನು ಪಾಪಿಯಿಂದ ಒಪ್ಪಿಕೊಳ್ಳಬೇಕು. ಆ ಪಾಪದಿಂದ ಒಪ್ಪಿಕೊಂಡು ಆ ಪಾಪಕ್ಕೆ ಪರಿಹಾರ ಕೊಟ್ಟು ಯೇಸು ಒಬ್ಬನೇ ಅಂಗೀಕಾರ ಮಾಡಿದ ನಂತರ ಆತನು ಹೌದು ಇದು ಈ ಪಾಪದ ಜೀವಿತ ನಾನು ಬಿಟ್ಟು ಬಿಡುತ್ತೇನೆ ಎಂಬ ತೆಗೆದುಕೊಂಡು ನಿರ್ಧಾರದ ಮೇರೆಗೆ ಅವರು ದೀಕ್ಷಾಸ್ನಾನ ತಗೊಳ್ಬೇಕು. ಯಾಕಂದರೆ ಅಪೊಸ್ತಲ ಪೌಲ್ ಹೇಳ್ತಾನೆ, ದೀಕ್ಷಾಸ್ನಾನ ಅಂದರೆ ಏನು, ನಾವು ಒಂದು ನಿರ್ಧಾರ ಮಾಡಿ ನಾನು ಇವತ್ತು ಈ ಪಾಪದ ಸ್ವಭಾವವನ್ನು ಬಿಟ್ಟು ಬಿಡ್ತೇನೆ, ಅದು ಸಾಯ್ತೇನೆ. ಈಗ ಸತ್ತ ವ್ಯಕ್ತಿಯನ್ನು ಹೇಗೆ ದಪನ ಮಾಡ್ತೇವೋ ಹಾಗೆ ನೀರಿನ ನಾವು ಸತ್ತ ನಮ್ಮ ಪಾಪದ ಸ್ವಭಾವವನ್ನು ದಪನ ಮಾಡುವುದೇ ನೀರಿನ ದೀಕ್ಷಾಸ್ನಾನ, ಇದು ಅರ್ಥವಾಗಿದೆ. ಅದರ ಅರ್ಥ ನೀವು ಅದು ಚಿಕ್ಕ ಮಗುವಿಗೆ ತಲೆಗೆ ಸ್ಪ್ರಿಂಕಲ್ ಮಾಡೋದು, ಅದರಲ್ಲಿ ಏನು ಅರ್ಥವಿಲ್ಲ. ಬೈಬಲ್ನಲ್ಲಿ ಯಾವ ವಾಕ್ಯ ಆಲ್ರೆಡಿಕಲ್ಲಿಯೂ ಯಾವ ವಾಕ್ಯ ಒಂದು ವಾಕ್ಯವೂ ಆಧಾರವಿಲ್ಲ. ನಮ್ಮ ವಾಕ್ಯ ಆಧಾರವಿಲ್ಲ, ಯಾವ ನಂಬಿಕೆಗೆ ಆಧಾರ ವಾಕ್ಯ.
ವಾಕ್ಯ ಆಧಾರವಿಲ್ಲದೆ ನಂಬಿಕಿಲ್ಲ. ಆ ಮಕ್ಕಳಿಗೆ ಸಣ್ಣ ಮಕ್ಕಳು ಸ್ಪ್ರಿಂಕಲ್ ಬ್ಯಾಪ್ಟಿಸಮ್ ಉಂಟಲ್ಲ, ಯಾವ ವಾಕ್ಯದ ಆಧಾರವೂ ಅದಕ್ಕಿಲ್ಲ. ಅದರಿಲ್ಲ ಇಲ್ಲ. ಹಾಂ. ಅಲ್ಲ, ತುಂಬ ಮಂದಿ ಇದ್ದಾರೆ ಈ ರೀತಿ ಇದ್ದಾರೆ. ಹೌದು. ಮತ್ತು ಕೆಲವು ಜನ ಅವರಿಗೆ ಧರ್ಮದಲ್ಲಿ ಏನು ಕಲಿಸಿದ್ದಾರೆ, ಕೆಲವು ಜನ ಪೂಜೆ ಪುರಸ್ಕಾರ ಮಾಡ್ತಾರೆ. ಪೂಜೆ ಪುರಸ್ಕಾರ ಉಂಟು, ಬೇರೆ ಬೇರೆ ಪ್ರಾಕ್ಟೀಸ್ ಉಂಟು, ಬೇರೆ ಬೇರೆ ಸಂತನ ಹತ್ತಿರ ಹೋಗಿ ಅಲ್ಲಿ ಬೇಡುತ್ತಾರೆ, ಮರಿಯನ ಹತ್ತಿರ ಆಗಿ ಬೇಡುತ್ತಾರೆ. ಇದರ ವಿಷಯದಲ್ಲಿ ಏನು ಹೇಳ್ತೀರಿ? ದೇವರ ವಾಕ್ಯದಲ್ಲಿ ಹೇಳುತ್ತೆ, ಜೀವಸಂತರ ಒಬ್ಬನೇ, ಆತನ ಬಿಟ್ಟು ಬೇರೆ ಯಾವ ದೇವರುಗಳನ್ನು ಮಾಡಬಾರದು, ಯಾವ ದೇವರ ಹತ್ರಲೂ ಪ್ರಾರ್ಥನೆ ಮಾಡಬಾರದು. ಒಬ್ಬನೇ ದೇವರು, ಜೀವ ದೇವರು. ಯಾರ ಹತ್ರನೂ ಯೇಸು ಅಂಗೀಕಾರ ಮಾಡಿ ಅವರಿಗೆ ತಂದೆ ಆಗಿದ್ದಾನೆ. ತಂದೆ ಥರ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಬೇಕಂದ್ರೆ ಯೇಸು ಕ್ರಿಸ್ತ ಹೇಳ್ತಾನೆ. ಅಂದರೆ ಕೆಲವು ಜನಕ್ಕೆ ತಪ್ಪಿದ್ರು ಇದು ಉಂಟು. ಈಗ ಮರಿಯಳು ಯೇಸುನ ತಾಯಿ ಅಲ್ಲ, ನಾವು ಏಕೆ ಬೇಡಬಾರದು ಎಂದು ಅದು ಉಂಟು ಅದರ ವಿಷಯದಲ್ಲಿ. ಹೌದು, ಈಗ ನೋಡಿ, ಹೌದು, ಮರಿಯಲು ಈ ಭೂಮಿಯಲ್ಲಿ ಯೇಸುನ ತಾಯಿ ಆಗಿದ್ದಳು. ಆದರೆ ಅವಳು ತೀರಿ ಹೋದ ನಂತರ ಅವರ ಆತ್ಮ ಪರಲೋಕದಲ್ಲಿದ್ದಾರೆ. ಅದೇ ಆ ಯೇಸು ಕ್ರಿಸ್ತ ತಾಯಿ ಸಹ ಯೋನ ಬರೆಸುವ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಏನು ಹೇಳಿದ ಅದನ್ನು ಮಾಡಿ ಹೇಳ್ತಾನೆ ವಿನ ಎಲ್ಲಿಯೂ ಬೈಬಲಲ್ಲಿ ಸಂತರಿಗೆ ಪ್ರಾರ್ಥನೆ ಮಾಡಬೇಕು ಮರಿಯಲು ಎಂದೂ ಒಂದು ವಾಕ್ಯವೂ ಇಲ್ಲ. ಈಗ ನೋಡಿ, ಮರಿಯಮ್ಮಳು ಈಗ 15 ಆಗಸ್ಟ್ 15 ತಾರೀಕಿಗೆ ಅವರು ಪರಲೋಕಕ್ಕೆ ಒಂದು ಶರೀರ ಸಮೇತ ಹೋಗಿದ್ದಾರೆ ಎಂದು ಅವರು ನಂಬುತ್ತಾರೆ. ಅದಕ್ಕೆ ಏನು ಆಧಾರ? ಬೈಬಲಲ್ಲಿ ಆಧಾರ ಇಲ್ಲ, ಯಾವ ವಾಕ್ಯ ಆಧಾರ ಇಲ್ಲ. ಅದೆಲ್ಲ ಜನರು ಮಾಡಿದ ಸುಳ್ಳು ಬೋಧನೆಗಳು, ಸುಳ್ಳು ಕಲ್ಪನೆಗಳು. ಯಾಕಂದರೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಅತಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಿಂದ 23ನೇ ವಾಕ್ಯದ ಓದಿ. ಹೀಗರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ ಎಂಬುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು. ಇವು ಮುಂದೆ ಬರಬೇಕಾದ ಕಾರ್ಯಗಳ ಬಾಯೆಯಾಗಿವೆ. ಇವುಗಳ ಛಾಯೆ ಆಗಿದೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಕೆಲವರು ಅತಿ ವಿನಯದಲ್ಲಿಯೂ ದೇವದೂತರ ಪೂಜೆಗಳಲ್ಲಿಯೂ ಆಸಕ್ತರಾಗಿದ್ದಾರೆ, ತಮಗೆ ದರ್ಶನಗಳಾಗಿತ್ತೆಂದು ಕೊಚ್ಚಿಕೊಳ್ತಾರೆ. ಇಲ್ಲ, ಈಗ ಕೆಲವರು ಮತ್ತೆ ತುಂಬಾ ವಿನಯದಲ್ಲಿಯೂ ಮತ್ತು ದೇವದೂತರ ಈ ಲೋಕದಲ್ಲಿ ಅನೇಕ ಅಂದರೆ ಪರಲೋಕದಲ್ಲಿ ದೇವದೂತರು ಇಟ್ಟುಕೊಂಡಿದ್ದನು. ಅಲ್ಲಿ ಲೂಸಿಫರ್ ಎಂಬ ಒಬ್ಬ ದೇವದೂತನು, ಅವನು ಎಲ್ಲರೂ ದೇವರನ್ನೇ ಆರಾಧನೆ ಮಾಡ್ತಾನೆ ಎಂಬ ಅಹಂಕಾರ ಅವನಿಗೆ ಬಂದ ನಿಮಿತ್ತಾಗಿ ಆ ಲೂಸಿಫರ್ ದೇವರನ್ನ ಮಾಡಿದನು. ಪರಲೋಕದಿಂದ ಅವನಿಗೆ ಭೂಮಿಗೆ ಹಾಕಿದನು. ಅವನೊಟ್ಟಿಗೆ 1/3 ಭಾಗ ದೇವದೂತರು ಭೂಮಿಗೆ ಬಿದ್ದಿದ್ದಾರೆ. ಅವರು ಈ ದೇವದೂತರು ಮಾಡ್ತಾರೆ, ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೂಪ ಕೊಟ್ಟು ಅವ್ರು ಮಾಡ್ತಾರೆ. ಈಗ ನೋಡಿ, ಸತ್ತು ಹೋದವರು, ಈಗ ಮರಿಯಮ್ಮ ಸತ್ತು ಹೋಗಿದ್ದಾಳೆ, ಅವಳು ನಿಜವಾಗಿ ಭಕ್ತರಾಗಿದ್ದರು. ಅವರು ಇವತ್ತು ಪರಲೋಕದಲ್ಲಿದ್ದಾರೆ. ಹಾಗೆ ಸಂತ ಲಾರೆನ್ಸ್ ಆಗಲಿ, ಸಂತ ಅಪೊಸ್ತಲ ಆಗಲಿ, ಪೇತ್ರ, ಆಂಟೋನಿ, ಅವರೆಲ್ಲರೂ ನಿಜವಾಗಿ ಸಂತಾರೆ ಅಂದರೆ ನಮ್ಮ ಹಾಗೆ ಅವರು ನಂಬಿಕೆ. ಈಗ ಅವ್ರ ಸತ್ತ ಕೂಡ ಅವರ ಆತ್ಮೀಯತೆ ಪರಲೋಕದವರು ಇದ್ದಾರೆ. ಆದರೆ ದೇವದೂತ ಏನು ಮಾಡ್ತಾರೆ, ಅವರ ಹೆಸರು ಹೇಳಿಕೊಂಡು ಅವ್ರ ರೂಪದ ಜನರಿಗೆ ಕನಸು ಕೊಟ್ಟು ದರ್ಶನ ಕೊಟ್ಟು ಮಾಡ್ತಾರೆ, ಜನ ಅವರು ನಂಬುವಾಗಿ ಮಾಡ್ತಾರೆ. ಅದು ಹೇಳ್ತದೆ, ಕೆಲವು ಅತಿ ವಿನಯದಲ್ಲಿಯೂ ದೇವದೂತರ ಪೂಜೆಗೆ ಆಸಕ್ತರಾಗಿದ್ದಾರೆ. ಅವರಿಗೆ ದರ್ಶನಗಳು ಬೀಳ್ತವೆ. ಈ ಸಂತನಿಗೆ ನೀನು ನಂಬು, ಈ ಸಂತನ ಹತ್ರ ಬೇಡಿದರೆ ನಿಮಗೆ ಸಿಗ್ತದೆ. ಹೌದು, ಮರಿಯಮ್ಮನ ಬೇಡಿದರೆ ಸಿಗ್ತದೆ. ಇಲ್ಲಿ ತಮ್ಮ ದರ್ಶನಗಳು ದರ್ಶನಗಳು ಸೈತನ್ ಕೊಡ್ತಾನೆ. ಕೆಲವರಿಗೆ ದರ್ಶನವನ್ನು ಕೊಟ್ಟು ಜನರನ್ನು ಮೋಸ ಮಾಡಿ ಕಟ್ಟುಕತೆಯನ್ನು ಕಟ್ಟಿದ್ದಾರೆ. ಮಾಡೋನು ಯಾರು? ದೇವದೂತರು ಅವರ ರೂಪದಲ್ಲಿ. ಹೌದು, ರೂಪ ಯಾರು ತರ್ತಾರೋ ಅವ್ರ ರೂಪ ತರ್ತಾರೆ. ನಿಜ ಅವರು ಪರಲೋಕದಲ್ಲಿದ್ದಾರೆ, ಅವ್ರ ರೂಪ ತಂದು ಇವರಿಗೆ ಹೌದು ಹಾಗೆ ಎಲ್ಲ ಮಂಕು ಮಾಡಿದ್ದಾರೆ. ನಂತರ ಓದಿ ಅಲ್ಲಿಂದ ತಮಗೆ ದರ್ಶನ ಕೊಚ್ಚಿಕೊಂಡಿದ್ದಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ಈ ಪ್ರಾಪಂಚಿಕ ಬುದ್ಧಿಯಿಂದ ಅವರು ತಮ್ಮನ್ನು ಉಬ್ಬಿಕೊಂಡಿದ್ದಾರೆ. ದೇವರ ವಾಕ್ಯ ಓದಿಲ್ಲ ಅವರು ಎಲ್ಲ ಮತ್ತೆ ಕಟ್ಟು ಕತೆ ಮಾಡಿಕೊಂಡು ಅದು ಹಬ್ಬದ ಮನಸ್ಸು ಉಬ್ಬಿಕೊಂಡಿದ್ದಾರೆ. ಅವರು ತಮ್ಮ ದರ್ಶನ ಆಗಿದೆ, ಹೌದು ಆ ದೇವದೂತನ ದೃಷ್ಟಿ ಅಂದ್ರೆ ಆ ದೇವದನಿಗೆ ಕನಸಲ್ಲಿ ಬಂದ ಹಾಗೆಲ್ಲ ಹೇಳಿಕೊಂಡು ಅದೆಲ್ಲ ರೀತಿಯ ಮಿರಾಕಲ್ ಆ ದೇವದೂತರು ತುಂಬಾ ಮಿರಾಕಲ್ ಮಾಡ್ತಾರೆ. ಗೊತ್ತಲ್ಲ, ಜನರನ್ನು ಮಂಕು ಮಾಡ್ತಾರೆ. ಅದನ್ನು ಅವರ ಮನಸ್ಸು ಮಂಕಾಗಿದೆ. ಅದಕ್ಕೆ ಸರ್ ಅವ್ರಿಗೆ ನನಗೆ ಇದು ಕನಸು ಬಿತ್ತು, ಅದು ದರ್ಶನ ಆಯಿತು ನನಗೆ. ಈಗ ನೋಡಿ, ಸಂತ ಲಾರೆನ್ಸನ ದರ್ಶನ ಆಯಿತು, ಸಂತ ಅಂತೋನ ದರ್ಶನ ಆಯಿತು, ಮರಿಯನ ದರ್ಶನ ಆಯಿತು, ಬೇರೆ ಬೇರೆ ಸಂತ ದರ್ಶನ ಆಯಿತು ಅಂತ ಅವರು ಏನು ಮಾಡ್ತಾರೆ, ಆ ಥರ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅವ್ರ ಹತ್ರ ಬೇಡಲಿಕ್ಕೆ ಶುರು ಮಾಡ್ತಾರೆ.
ಅಂದರೆ ನಿಜವಾಗಿ ಅವರ ದರ್ಶನ ಕೊಟ್ಟದ್ದು ಯಾರು? ಅವರಿಗೆ ಸೈತಾನ ದರ್ಶನ ಕೊಟ್ಟದ್ದು. ಈಗ ಸೈತಾನ ಏನು ಮಾಡ್ತಾನೆ, ಈಗ ಅವರು ಈಗ ದರ್ಶನ ಆದ್ರೆ ನಿಜವಾಗಿ ಅವ್ರು ಬೇಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಮೆಟೀರಿಯಲ್ ಥಿಂಗ್ಸ್, ಲೋಕದ ಸಂಗತಿ ಅವನ ಹೆಸರಿನಲ್ಲಿ ಸಿಗ್ತದೆ ಅವರಿಗೆ. ಆಗ ಎಣಿಸಿದ್ರೆ ಅವನು ನನಗೆ ಆಶೀರ್ವಾದ ಮಾಡ್ತಾನೆ, ಅವನ ತರ ಬೇಡಿದ ನನಗೆ ಸಿಗ್ತದೆ, ಐಶ್ವರ್ಯ ಸಿಕ್ಕಿತು, ಅದು ಸಿಕ್ಕಿತು, ಮನೆ ಸಿಕ್ಕಿತು. ಹಾಗಾದ್ರೆ ಅದರ ನಂತರ ಇವರು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿ ಇವರ ವಂಶ ಪರವಂಶ ಅದೇನೇ ಮಾಡಿದರೆ ಅವರು ಮಕ್ಕಳಿಗೆ ಕಲಿಸ್ತಾರೆ, ಮಕ್ಕಳಿಗೆ ಕಲಿಸ್ತಾರೆ. ಅದರ ಹಿಂದೆ ಯಾರು ಕಾರ್ಯ ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲದ ಕಾರಣ, ವಾಕ್ಯದ ಜ್ಞಾನ ಇಲ್ಲಲ್ಲ, ಗೊತ್ತಿಲ್ಲದ ಕಾರಣ ಇದು ಕಂಟಿನ್ಯೂ ಆಗ್ತಾ ಉಂಟು. ಅವರು ನಿಜ ದೇವರು, ಸತ್ಯ ದೇವರು, ಒಂದೇ ದೇವರನ್ನು ಬಿಟ್ಟು ಬೇರೆ ದೇವರುಗಳು ಮಾಡಿ ತನ್ನನ್ನು ಏನು ಮಾಡಿದ್ದಾರೆ, ಮಲಿನ ಮಾಡಿಕೊಂಡಿದ್ದಾರೆ. ಮಲಿನ ಮಾಡಿ ಅವರ ಹತ್ರ ಬೇಡ್ತಾ ಇದ್ದಾರೆ. ಏಕೆ? ಮೊದಲನೇ ಕಮಾಂಡ್ಮೆಂಟ್ ಮುರಿತಾ ಇದ್ದಾರೆ. ಹಾಗೆ ಅವರ ಮನಸ್ಸು ಮಂಕಾಗಿದೆ ಅವರು. ಅದಕ್ಕೆ ಈಗ ಕಷ್ಟ ಬರುದು ಅದಕ್ಕೋಸ್ಕರ. ಈಗ ಈ ರೋಗಗಳು ಬರುದಿಲ್ಲ, ಯಾಕಂದ್ರೆ ಈ ದೇವರ ಕೋಪ. ಈಗ ಅವರಿಗೆ ಈಗ ಅವ್ರು ಆದ ಮಾಡಿ ದೇವದೂತರು ಅವರೆಷ್ಟು ಪೂಜೆ ಮಾಡಿದ್ರು ಪರಿಹಾರ ಕೊಡುದಿಲ್ಲ, ಆಗುದಿಲ್ಲ ಪರಿಹಾರ. ಈ ಕಾಯಿಲೆಗೆ ಪರಿಹಾರ ಕೊಡ, ಈ ಸಮಸ್ಯೆಗೆ ಪರಿಹಾರ ಕೊಡುದ, ಈ ಬರಗೋಲಕ್ಕೆ ಎಲ್ಲ ಪರಿಹಾರ ಕೊಡ್ಲಿಕ್ಕೆ ಅವ್ರ ಹತ್ರ ಆಗುದಿಲ್ಲ. ಅದಕ್ಕಾಗಿ ಅವ್ರು ತಿಳಿದುಕೊಳ್ಬೇಕು, ಜೀವಂತ ದೇವರೊಬ್ಬರು ಇದ್ದಲ್ಲಿ ಹುಡುಕಬೇಕು ಎಂಬುದಾಗಿ ದೇವರ ಕೋಪ ಇಲ್ಲಿ ತೋರಿ ಬರ್ತದೆ. ಪ್ರಕೃತಿ ಮುಖಾಂತರ ತೋರಿಸ್ತಾನೆ. ಇಡೀ ಪ್ರಕೃತಿ ಅಲಗಡಿಸ್ತಾನೆ. ಇವರು ಬೇಡುವ ಇವರಿಗೆ ಅಲಗಡಿಸ್ಲಿಕ್ಕೆ ಆಗುದಿಲ್ಲ. ಇವರೆಲ್ಲ ಕೊಡುತ್ತಾರೆ, ಈಗ ಕಷ್ಟ ಬಂದಾಗ ಇವರು ಕೈ ಬಿಡ್ತಾರೆ. ಈ ದೇವರು ಏನಕ್ಕೆ ಮಾಡ್ಲಿ ಆಗುದಿಲ್ಲ. ನೀನು ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ಹೇಳ್ತಾರೆ ನೋಡಿದೆ ನಿಂಗೆ ಒಂದು 60% ಹೇಳ್ಬೋದು ಆಗ್ತದೆ ಅಂತ, ಮತ್ತೆ ಎಲ್ಲ ಕಂಪ್ಲೀಟ್ ನನಗೆ ಹೇಳಲಿಕ್ಕೆ ಆಗುದಿಲ್ಲ, ನೀನು ಬದುಕತಿ ಎಂದು ಹೇಳಲಿಕ್ಕೆ ಆಗುದಿಲ್ಲ ಅಂತ. ಪುನಃ ಅಲ್ಲೇ ಓದಿದೆ, ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ, ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಸೈತಾನ್ಯ ಮಾಡ್ತಾ ಉಂಟಲ್ಲ, ಸೈತಾನ್ಯಗೆ ಎಂದಿಗೂ ಯೇಸು ಕ್ರಿಸ್ತ ತೋರಿಸ್ತಿಲ್ಲ. ಯಾಕಂದ್ರೆ ಅಂತೂ ಲೂಸಿಫರ್ ಪರಲೋಕದ ಆಗಿಲ್ಲ. ಈಗ ಲೂಸಿಫರ್ನು ಒಳ್ಳೆ ದೇವದೂತನಾಗಿದ್ದೇನು, ತುಂಬಾ ಬ್ರಿಲಿಯಂಟ್ ಮತ್ತು ಮ್ಯೂಸಿಕ್ ಅಂದ್ರೆ ವಾದ್ಯಾಭ್ಯಾಸದಲ್ಲಿ ತುಂಬಾ ನಿಪುಣ ಆಗಿದ್ದೇನು, ತುಂಬಾ ಟ್ಯಾಲೆಂಟೆಡ್. ಅದಕ್ಕೆ ಅವನಿಗೆ ಇದು ವಾದ್ಯ ಬಾರಿಸುವ ಕೆಲಸ ಕೊಡ್ತು ಪರಲೋಕದಲ್ಲಿ. ಆ ಎಲ್ಲ ಲೀಡರ್, ಸೀನಿಯರ್ ಲೀಡರ್ ಯಾರಾಗಿದೆ ಅಂದರೆ ಅಂದರೆ ಲೂಸಿಫರ್. ಇವರು ಏನು ಮಾಡ್ತಿದ್ರು, ಪ್ರತಿದಿನ ದೇವರು 20 ಗಂಟೆ ದೇವರು ಆರಾಧನೆ ನಡೀತಾ ಇರ್ತದೆ. ಅವನಿಗೊಂದು ದಿನ ಹೀಗೆ ಬಂತು, ಎಲ್ಲರೂ ದೇವರಿಗೆ ಆರಾಧನೆ ಮಾಡಿದ್ರು, ನನಗೆ ಯಾಕೆ ಆರಾಧನೆ ಸಿಗಬಹುದು ಈ ಅಹಂಕಾರ ಬಂದ ನಿಮಿತ್ತವಾಗಿ ದೇವರು ಅವನಿಗೆ ಪರಲೋಕದ ಕೆಳಗೆ ಹಾಕಿದ್ರಿಂದ ಅವನು ಇದು ಏನು ಮಾಡ್ತಾನೆ, ಹಾಗೇನೆ ಅಂದರೆ ಜನರೆಲ್ಲರೂ ಇವನಿಗೆ ಆರಾಧನೆ ಮಾಡಬೇಕು, ಜೀವನ ಆರಾಧನೆ ಮಾಡಬಾರ್ದು, ಮಂಕ್ ಮಾಡಿ ಜನರಿಗೆ ಮಂಕ್ ಮಾಡಿ ಈ ಕನಸು ಬಿತ್ತು ಎಂದು ಕನಸಿನ ಮುಖಾಂತರ ಅವನು ಈ ಸತ್ತು ಹೋದ ಸಂತಾರವರಿಗೆ ಕನಸಿಗೆ ತಂದು, ಮರಿಯಮ್ಮಿಗೆ ಕನಸಲ್ಲಿ ತಂದು ಇವರ ಮುಖಾಂತರ ಆರಾಧನೆ ತಗೊಳ್ತಾ ಇದ್ದಾನೆ. ಹೌದು, ಅಂದ್ರೆ ಕಿಟಕಿ ತೋರಿಸ್ತಾ ಇದ್ದಾನೆ, ಹಿಂದಿನ ಬಾಗಿಲು ತೋರಿಸ್ತಾ ಇದ್ದಾನೆ, ಒಳಗೆ ಹೋಗ್ಲಿಕ್ಕೆ ಕಿಟಕಿ ಹಿಂದಿನ ಬಾಗಿಲು ತೋರಿಸ್ತಾ ಇದ್ದಾನೆ. ಅಂದ್ರೆ ಈ ಮುಖಾಂತರ ಆದ್ರೂ ನನಗೊಂದು ಆರಾಧನೆ ಸಿಗಬೇಕಂದು ಆ ದಿವಸ ಆಲೋಚನೆ ಮಾಡಿದ್ದೇನಲ್ಲ, ಅಲ್ಲಿಂದ ಕೆಳಗೆ ಬಿದ್ದನು. ಈಗ ಡೈರೆಕ್ಟ್ ಬರುದಿಲ್ಲ, ಅವನು ಮುಂದಿನ ಬಾಗಿಲಲ್ಲಿ ಬರಲಿಲ್ಲ, ಈಗ ಹಿಂದಿನ ಬಾಗಿಲು ತೋರಿಸ್ತಾನೆ, ಕಿಟಕಿಗಳು ತೋರಿಸ್ತಾನೆ. ಹೀಗೆ ನಿಮ್ಗೆ ನಾನು ಕರ್ಕೊಂಡು ಹೋಗ್ತೇನೆ, ನೀವು ಇಲ್ಲಿ ಆರಾಧನೆ ಮಾಡಿರಿ, ಈಗ ಈ ರೀತಿ ಆರಾಧನೆ ಮಾಡಿರಿ, ನೀವು ಬೇಡಿರಿ, ನಿಮ್ಗೆ ನಾನು ಕೊಂಡು ಹೋಗ್ತೇನೆ ಹೇಳ್ತಾನೆ. ಹಾಗಾಗಿ ಯೇಸು ಕ್ರಿಸ್ತನನ್ನು ನಂಬಲಿಕ್ಕೆ ಬಿಡುದಿಲ್ಲ, ಅವರಿಗೆ ನಂಬಲಿಕ್ಕೆ ಬಿಡುದಿಲ್ಲ, ಆ ಬಾಗಿಲಿಂದ ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಹಾಗೆ ಈ ಲೋಕದ ಜನರ ಮನಸ್ಸು ಮಂಕಾಗಿದೆ. ಏಕೆ ಇವರು ಏನು ಮಾಡ್ತಾರೆ ಅದೇ ರೀತಿ ಮಂಕಾಗಿ ಹೋಗಿದೆ ಹೊಲಸು ಮನಸ್ಸು. ಈಗ ಈ ಮಂಕತ್ರ ಹೋಗುದಕ್ಕೆ ಇಂಥ ದೇವರು ಉಪಯೋಗ ಮಾಡ್ತಾನೆ. ಈಗ ಇದು ದೇವರು ಉಪಯೋಗ ಮಾಡೋ ನ್ಯಾಯ ತೀರ್ಪು ಇವರ ಮಂಕದ ಬಿಟ್ಟು ಹೋಗುತ್ತೆ. ಈ ರೀತಿ ಕತ್ತಿ ಉಪಯೋಗ ಮಾಡ್ತಾನೆ. ಈಗ ಇದ್ರಲ್ಲಿ ಯಾರು ಪಶ್ಚಾತ್ತ ಪಡ್ತಾರೋ ಬಿಡುಗಡೆಗೆ ಬರ್ತಾರೆ, ಇನ್ನೂ ಕಟ್ಟನ್ನು ಹಾಕೊಂಡು ಇನ್ನೂ ಕಷ್ಟ ಅವರಿಗೆ ಬರ್ತದೆ, ರೋಗಗಳು ಜಾಸ್ತಿ ಬರ್ತವೆ, ಬರಗಾಲ ಬರ್ತದೆ, ಯುದ್ಧದಲ್ಲಿ ಸಾಯುತ್ತಾರೆ, ಮತ್ತೆ ಆತ್ಮ ನರಕ ಹೋಗ್ತದೆ. ಆದ್ರೆ ಯಾವ ರೀತಿ ಕಷ್ಟ ನೋಡಿಕೊಂಡು ಕೋಪ ಸಹಿಸಲಾಗದೆ ಜೀವನದಲ್ಲಿ ಹುಡುಕುತ್ತಾರೋ ಅವರಿಗೆ ದೇವರು ಸಿಗ್ತಾನೆ. ದೇವರು ಇದೇ ಬಯಸ್ತು, ನಿಜ ದೇವರು ಸತ್ಯ ದೇವರು ಯಾರನ್ನು ಇವರು ಕಂಡುಕೊಳ್ಳಬೇಕು, ಸ್ವೀಕಾರ ಮಾಡಬೇಕು, ಅದು ದೇವರ ಚಿತ್ತವಾಗಿದೆ. ಅದಕ್ಕೆ ಸರ್ ಈ ಪ್ರಕೃತಿ ಮುಖಾಂತರ ಅಲ್ಗಾಡಿಸಿ ಆತನ ಮಾತಾಡ್ತಾ ಇದ್ದಾನೆ. ನೋಡಿ, ಒಂದು ಸಣ್ಣ ಒಂದು ರೋಗದಿಂದ ಇಡೀ ಪ್ರಕೃತಿಯ ಎಕಾನಮಿಕ್ ಬಿದ್ದೋಗ್ಲಿಲ್ವಾ? ಎಕಾನಮಿ ಕಂಪ್ಲೀಟ್ ಬಿದ್ದು ಎಷ್ಟು ದೊಡ್ಡ ಶ್ರೀಮಂತ ಇದು ಎಲ್ಲ ಕಡೆ ಮಾರ್ಕೆಟ್ ಕುಸಿದು ಹೋಗಿಲ್ಲ. ಯಾರು ಮಾಡಿದ್ದು? ದೇವರು ಮಾಡಿದ್ದು. ಈಗ ಮನುಷ್ಯರಿಗೆ ಅದು ಇಂಪ್ರೂವ್ ಎಷ್ಟು ವರ್ಷ ಬೇಕು?
ಓ ಅದಕ್ಕೆ ದೇವರು ಹೇಳ್ತಾನೆ ಇದರ ಮುಖಾಂತರ ಜನರ ಕಣ್ಣು ತೆರೆಯಲ್ಪಡಬೇಕು. ಯಾವ ದನವಾಗಲಿ ಯಾರು ಅವ್ರು ನಂಬಿದ ಯಾವ ಸಂಗತಿಯಿಂದ ಅವರಿಗೆ ಬಿಡುಗಡೆ ಇಲ್ಲ, ಜೀವನದವರು ಒಬ್ಬರು ಇದ್ದವನ್ನ ಕಂಡುಕೊಳ್ಳಬೇಕಂದ್ರೆ ಇನ್ನೂ ಕೋಪ ಬರ್ತಾ ಉಂಟು ಲೋಕದಲ್ಲಿ, ಕಡಿಮೆ ಆಗಿರುವುದಿಲ್ಲ. ಅದೆಷ್ಟು ಈಗ ಅವರು ಕಂಡುಕೊಳ್ಳಬೇಕು ಜೀವಂತರೊಬ್ಬರು ಇದ್ದಾನೆ, ಯೇಸು ಕ್ರಿಸ್ತನ ಮುಖಾಂತರ ಕಂಡುಕೊಂಡ್ರೆ ಮಾತ್ರವೇ ಪರಿಹಾರ ಸಿಗ್ತದೆ, ಇಲ್ಲ ಪರಿಹಾರ ಸಿಗುವುದಿಲ್ಲ. ಅನಂತರ ಮುಂದೆ ಹೋಗ್ತೇನೆ ನಾನು. ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿರಿ. ಹೇಳ್ತಾನೆ ಇವರು ದೇವರ ಮಕ್ಕಳನ್ನು ಸಹ ಮೋಸ ಮಾಡ್ತಾರೆ. ಅಂದ್ರೆ ಪೂರ್ತಿ ಅಂದ್ರೆ ದೇವರನ್ನು ನಂಬುದು ಬೇಡ, ಅಂದ್ರೆ ದೇವರ ಮಕ್ಕಳನ್ನು ಇದಕ್ಕೆ ಏನ್ ಮಾಡ್ತಾರೆ, ಅವರ ಮನಸ್ಸು ಬದಲಾಯಿಸಿ ನೋಡಿ ನಮಗೆ ಸಿಕ್ಕದು ಬೇಡಿದ್ದು ನಿಮ್ ಕಡೆ ಕೊಡ್ತಾರೆ, ನಿಮ್ ಕಡೆ ಸಿಗ್ತದೆ ಬನ್ನಿ ಅಂದ್ರೆ ಅವರ ಮನಸ್ಸು ಮಂಕು ಮಾಡಿ ಅವರಿಗೆ ಆಚೆ ಕಡೆಗೆ ಎಳಿತಾನೆ. ಸೈತಾನನು ಕೂಡಲೇ ಶ್ರೀಮಂತಿ ಕೊಡ್ತಾನೆ. ಸೈತಾನ ಬೇಡದ ಕೂಡಲೇ ಬಂಗ್ಲೆ ಬರ್ತದೆ, ಕಾರು ಸಿಗ್ತದೆ, ಕೂಡ್ಲು ಐಶ್ವರ್ಯ ಬರ್ತದೆ. ದೇವರ ಮಕ್ಕಳಿಗೆ ದೇವರ ಬೇಡ ದೇವರು ಮಾಡ್ತಾನೆ ಅಂತ ಕೊಡ್ತಾನೆ, ಅಂತ ಅನುದಿನದ ಆಹಾರ ಕೊಡ್ತಾನೆ, ಹಂತಂತಗೆ ಕೊಡ್ತಾ ಇರ್ತಾನೆ. ಸೈತಾನ ಮಾಡ್ತಾನೆ ಒಮ್ಮೆಲೆ ಕೊಡ್ತಾನೆ, ಒಮ್ಮೆಲೆ ಲಕ್ಷಾಧಿಪತಿ ಮಾಡ್ತಾನೆ, ಕೋಟ್ಯಾಧಿಪತಿ ಮಾಡ್ತಾನೆ, ಒಮ್ಮೆಲೆ ಕೊಂಡು ಹೋಗ್ತಾನೆ, ಮತ್ತೆ ಒಮ್ಮೆಲೆ ಡೌನ್ ಮಾಡಿಬಿಡ್ತಾನೆ, ಒಮ್ಮೆಲೆ ಕೊಡ್ತಾನೆ. ನಾವು ಲೋಕದಲ್ಲಿ ನೋಡ್ತೇವೆ ಒಂದೇ ಸರಿ ಮೇಲೆ ಹೋಗ್ತಾರೆ, ಹೌದು ಒಂದೇ ಸರಿ, ಹೌದು ಸ್ವಲ್ಪ ಸಂಬಂಧ ಅಂತ ಇಲ್ಲವೇ ಇಲ್ಲ. ಕೀರ್ತನೆಗಾರ ಹೇಳ್ತಾನೆ ಒಂದೇ ಸರಿ ಮರ ಬೆಳೀತದೆ, ಸ್ವಲ್ಪ ಅವಶ್ಯ ಇಲ್ಲವೇ ಅವರ ಅಡ್ರೆಸ್ ಇರುವುದಿಲ್ಲ. ಅದಕ್ಕೆಲ್ಲ ಅಪೊಸ್ತಲರು ಅಂತವರು ದೇವರ ಮಕ್ಕಳನ್ನು ಮೋಸ ಪಡಿಸಿದಂತೆ ಎಚ್ಚರಿಕೆ ಅದೇ ಹೇಳ್ತಾನೆ. ವಿರುದ್ಧ ನಿಮಗೆ ನೋಡಿ, ನಿಮಗೆ ಜೀವ ಬಿರುದನು ಅನಂತ ಜೀವ ನಿಮ್ಗೆ ಅಂದ್ರೆ ನಿಮಗೆ ದೊರಕುವ ಬಿರುದನ್ನು ಅಪಹರಿಸಲಿಕ್ಕೆ ಅವಕಾಶ ಕೊಡಬೇಡಿರಿ. ಈಗ ದೇವರ ಮಕ್ಕಳಿಗೆ ಬಿರುದುಂಟು, ಯೇಸುಗೆ ಸ್ವಂತ ರಕ್ಷಕನು ಯಾರು ಸ್ವೀಕಾರ ಮಾಡಿದರೆ ಅವರಿಗೆ ಒಂದು ಬಿರುದುಂಟು ಪರಲೋಕದಲ್ಲಿ. ಒಂದು ವೇಳೆ ಅದನ್ನು ಬಿಟ್ಟು ಮನಸ್ಸು ಬದಲು ಬೇರೆ ಮಾರ್ಗ ಸಿಕ್ಕಿದರೆ ಆ ಬಿರುದು ತಪ್ಪುತ್ತದೆ. ಹೌದು, ಮತ್ತೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಇಲ್ಲಿ ಮಾತ್ರ. ಅದು ಅದಕ್ಕೆ ಹೇಳ್ತಾನೆ ಬಿರುದು, ಅದನ್ನು ಹೇಳ್ತಾನೆ ಬಿರುದನ್ನು ಅಪಹರಿಸೋದಕ್ಕೆ ಅವಕಾಶ ಕೊಡಬೇಡಿರಿ ಅಂತ. ಅಂದ್ರೆ ಒಳಗೆ ಬರ್ಲಿಕ್ಕೆ ಬಿಡಬೇಡಿ ಅವನಿಗೆ ಅಂತ. ನಿಮ್ಮ ಪುನಃ ಅಲ್ಲಿ ಅವಕಾಶ ಕೊಡಿ. ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕಿಲುನರಗಳ ಮೂಲಕ ಬೇಕಾದ ಸಹಾಯವನ್ನು ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡುವ ವೃದ್ಧಿಯಿಂದ ಅಭಿವೃದ್ಧಿ ಆಗುತ್ತಾ ಬರುತ್ತದೆ. ಅಂದರೆ ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ, ಅಂದರೆ ಯೇಸು ಕ್ರಿಸ್ತನು ನಮ್ಮನ್ನು ಏನು ಮಾಡ್ತಾನೆ, ಆತನ ಐಕ್ಯತೆಯಲ್ಲಿ ಒಂದಾಗಿ ಕೂಡಿಸಿಟ್ಕೊಂಡು ನಂಬಿಕೆಯಲ್ಲಿ ವಿಧೇಯತೆಯಲ್ಲಿ ಅಭಿವೃದ್ಧಿ ಕೊಡುತ್ತಾನೆ ಎಂಬುದಾಗಿ ಅದು ಅರ್ಥವಾಗಿದೆ. ದಿನ ದಿನ ದೇವರು ಕೊಡುವಾಗ ಎಲ್ಲ ಕೊಡ್ತಾನೆ. ಹೌದು, ಶಾಂತಿ ಕೊಡ್ತಾನೆ, ಸಮಾಧಾನ, ಆರೋಗ್ಯ, ತೃಪ್ತಿ, ಅದರ ಒಟ್ಟಿಗೆ ನೀನು ಏನು ಬೇಡಿದ್ದಿ ನಿನಗೆ ಕೊಡ್ತಾನೆ. ಆಗ್ಬೋದು ಮನೆ ಮಟ್ಟು, ಏನು ಕೆಲಸ ಕಾರ್ಯ, ಅನ್ನೊಂದು ಆಹಾರ, ಹೆಂಡತಿ, ಮಕ್ಕಳು, ಅದಕ್ಕೆ ತಕ್ಕ ಮರ್ಯಾದೆ ಎಲ್ಲ ಮರ್ಯಾದೆಯಿಂದ ಜೀವಿಸಲಿಕ್ಕೆ ಒಂದು ಈ ಲೋಕದಲ್ಲಿ ಪಾಪರಹಿತವಾಗಿ ಜೀವಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾನೆ. ಒಂದು ಯೇಸುವಿನ ಹಿಂದೆ ಹೋದರೆ, ಆತನ ಹಿಂದೆ ನಾವು ನಡೆದರೆ, ಜನರು ನಡೆದರೆ ಅದು ಸಿಗ್ತದೆ. ಇಲ್ಲದ್ರೆ ಬರ್ತದೆ ಹೋಗ್ತದೆ ಅಷ್ಟೇ, ಒಮ್ಮೆಲೆ ಬರ್ತದೆ ಐಶ್ವರ್ಯ, ಮತ್ತು ಅದರಿಂದ ಎಲ್ಲ ರೋಗಗಳು, ರೋಗ, ಸಮಸ್ಯೆ, ನಾಚಿಕೆ, ಸಾವು. ಅವರು ಪೂರ್ಣ ಆಯುಷ್ಯ ಬದುಕುದಿಲ್ಲ, ಆಯುಷ್ಯದಲ್ಲೇ ಸಾಯ್ತಾರೆ. ಎಂತ ದುರ್ಮರಣ, ಎಂತ ದುರ್ಘಟನೆ, ಈ ರೀತಿ ಎಲ್ಲ ತರುವುದು ಈ ಸೈತಾನನು ರೂಪದಲ್ಲಿ. ಅವರಿಗೆ ಮೈಂಡ್ ಡೈವರ್ಟ್ ಮಾಡಿ, ಮನಸ್ಸು ತಿರುಗಿಸಿ ಬೇರೆ ಮಾರ್ಗದಲ್ಲಿ ತಿರುಗು. ಇವತ್ತು ನಿಜ ದೇವರನ್ನು ಆರಾಧನೆ ಮಾಡಿಬಿಡುದಿಲ್ಲ ಸಂತರು, ಅದು ಇವರು ತೋರಿಸ್ತಾರೆ, ಸಂತರಿಗೆ ತೋರಿಸ್ತಾರೆ. ಅದಕ್ಕೆ ಅವರಿಗೆ ರೂಪ ಬೇಕು. ಈಗ ನೋಡಿ, ಈಗ ಮೂರ್ತಿ ಪೂಜೆ ಎಲ್ಲಿಂದ ಬಂತು ನೋಡಿ, ನಿಜ ದೇವರನ್ನು ಆರಾಧನೆ ಮಾಡೋರಿಗೆ ಮೂರ್ತಿ ಬೇಡ, ಮೂರ್ತಿ ಬೇಡ. ಈ ಸಂತರು ಮಾಡ್ತಾರೆ, ಅವರಿಗೆ ಆರಾಧನೆ ಬೇಕಾದ್ರೆ ಅವ್ರಿಗೆ ಏನಾದ್ರೂ ಇಡಬೇಕು, ಏನಾದ್ರೂ ಇರಬೇಕು. ಅದೇ ದೇವದೂತರು ಅವರೊಂದು ರೂಪ ಇಟ್ಟುಕೊಂಡ್ರೆ ಅವರಿಗೆ ಹೂ ಹಾಕುವಾಗ, ಅವರು ಇದು ಊದುಬತ್ತಿ ಇಡುವಾಗ ಅದರ ಆರಾಧನೆ ಇವರಿಗೆ ಹೋಗ್ತದೆ. ಅದಕ್ಕೆ ಈ ದೇವದೂತರು ಈ ಸೈತಾನ ಮಾಡ್ತಾರೆ, ದೇವದ ರೂಪದಲ್ಲಿ ಬೇರೆ ಬೇರೆ ದರ್ಶನ ನೋಡಿ, ಇದು ಸಂತ ಲಾರೆನ್ಸ್, ಇದು ಸಂತ ಮರಿ, ಇದು ಹಾಗೆ ಇದರ ತೋರಿಸಿಕೊಂಡು ಅವರು ರೂಪ ಮಾಡಿ ಇದು ರೂಪ ಇಟ್ಟುಕೊಂಡು ನಿನ್ನ ಮೂರ್ತಿ ಎಲ್ಲ ಹೆಂಗೆ ಹೇಳ್ತಾನೆ ಊದು ಬಿಡ್ತಾರೆ. ಅವರ ಹೆಸರಲ್ಲಿ ದೇವಾಲಯ ಕಟ್ಟಿದ್ದಾರೆ, ದೊಡ್ಡ ಕಟ್ಟಡ ಕಟ್ಟಿ ದೇವಾಲಯ ಕಟ್ಟಿ ಒಂದು ಜಾತ್ರೆ ಆಗಿ ಮಾಡ್ತಾರೆ. ಅದು ಅರ್ಧದಲ್ಲಿ ಇವರಿಗೆ ಹೋಗ್ತದೆ. ಒಂದು ದೊಡ್ಡ ಜಾತ್ರೆ ಆಗಿ ಮಾಡಿ ಎಲ್ಲಾ ಜನರ ಏನು ಕೊಡಿರಿ ಅವರಿಗೆ. ಈಗ ಅದರ ಒಟ್ಟಿಗೆ ಯೇಸು ರೂಪ ಇಟ್ಕೊಳ್ತಾರೆ. ಈಗ ನಿಜವಾಗಿ ದೇವರ ವಾಕ್ಯ ಯೇಸು ರೂಪ ಇಡುವ ಅಗತ್ಯ ಇಲ್ಲ. ಈ ದೇವದೂತರು ಮೋಸ ಮಾಡ್ತಾರೆ. ಅಂದ್ರೆ ಅವರ ಜನ ಮೋಸ ಮಾಡ್ಲಿಕ್ಕೆ ಯೇಸುವನ್ನು ಸಹ ನಂಬು, ಅದು ಸ್ವರೂಪ ಮಾಡು, ನನ್ನ ಸ್ವಂತ ಇಡು. ಅಂದ್ರೆ ಈಗ ಯೇಸು ಕ್ರಿಸ್ತನು ಮನುಷ್ಯರಿಗೂ ದೇವರ ಮಧ್ಯೆ ಯೇಸು ಕ್ರಿಸ್ತ ಆಗಿದ್ದಾರೆ. ಇವರು ಎಂತ ಹೇಳ್ತಾರೆ ಈ ದೇವದೂತರು, ಮರಿಯ ಮಾತ್ರ ಹೋಗಬಹುದು ಮಧ್ಯೆ ಶಾರ್ಟ್ ಕಟ್. ದೇವರ ವಾಕ್ಯದಲ್ಲಿ ಎಲ್ಲಿಯೂ ಇಲ್ಲ. ದೇವರ ವಾಕ್ಯದಲ್ಲಿ ದೇವರಿಗೆ ಮನುಷ್ಯ ಮಧ್ಯ ಯೇಸು ಒಬ್ಬನೇ, ಮರಿಯಮ್ಮ ಅಲ್ಲ. ಅದು ಈ ದೇವತೆ ಮಾಡ್ತಾರೆ, ನಿನಗೆ ಅಲ್ಲಿ ಕಷ್ಟ ಆಗುತ್ತೆ, ಈ ಮುಖ ಶಾರ್ಟ್ ಕಟ್ ತೋರಿಸ್ತಾರೆ.
ನೋಡಿ ಜನರಿಗೆ ಹೇಗೆ ಮಂಕ್ ಮಾಡಿದಾನೆ, ಇದು ಅತಿ- ಹೇಗೆ ದಾರಿ ತಪ್ಪಿಸಿದ್ದಾನೆ. ಅತಿ ಸ್ಪಷ್ಟ ಇಲ್ಲ, ಅತಿ ಸ್ಪಷ್ಟತೆ ಇದೆ. ಈ ದುರಾತ್ಮನ ಯಾವ ರೀತಿಯಲ್ಲಿ ಹ್ಮ್. ಅದಕ್ಕೆ ಎಲ್ಲಾ ಕನಸು ಎಲ್ಲಾ ದರ್ಶನ ಅದು ದೇವರಿಂದ ಬಂದದಲ್ಲ, ಅಲ್ಲ ಅಲ್ಲ ಅದು ವಾಕ್ಯದ ಪ್ರಕಾರ ಇಲ್ಲದಿದ್ದರೆ ದೇವರಿಂದ ಬಂದದಲ್ಲ. ಅಲ್ಲ, ಯಾವುದೇ ಪ್ರವಾದನೆ ಆಗ್ಬೋದು, ಕನಸು ದೇವರ ವಾಕ್ಯ ಆಧಾರ ಇದ್ದರೆ ಮಾತ್ರ ಇದೆ, ದೇವರು ಬಂದದಲ್ಲ. ಪ್ರವಾದನೆ ಆಗಬಹುದು, ದರ್ಶನ ಆಗ್ಬೋದು, ಕನಸು ಆಗ್ಬೋದು, ದೇವರ ವಾಕ್ಯಕ್ಕೆ ಆಧಾರವಿಲ್ಲದಿದ್ರೆ ಅದು ಕೊಳ್ಳಲೇಬಾರದು. ಚೈತನ್ಯ ಸಹ ಪ್ರವಾದನೆ ಮಾಡ್ತಾನೆ. ಅದಕ್ಕೆ ನಾವು ಭಾರಿ ಪ್ರತಿಯೊಂದಕ್ಕೂ ವಾಕ್ಯವು ಆಧಾರ ಇರಬೇಕು, ವಾಕ್ಯದಲ್ಲಿ ಹುಡುಕಬೇಕು. ಅದಕ್ಕೆ ಕೆಲವರು ಹೇಳಬಹುದು, ನನಗೆ ಅದು ದರ್ಶನ ಆಯಿತು, ಇಲ್ಲಿ ಕನಸು ಬಿತ್ತು, ಅವನು ದೇವರು ಮಾತಾಡಿದ ನಂತರ ಈ ಮಾತಾಡಿದ, ಬಿಳಿ ಬಟ್ಟೆ ನೋಡಿದೆ, ಅದು ಬಟ್ಟೆ ನೋಡಿದೆ, ನಾನು ಇತ್ತು ಉದ್ದ ಕೂದಲು ನೋಡಿದೆ, ನಾನು ಅದು ನೋಡಿದೆ ಎಂದು ಎಲ್ಲ ನಂಬಬೇಡಿ. ಅದು ದೇವರ ವಾಕ್ಯದಲ್ಲಿ ಇಲ್ಲದಿದ್ದರೆ ನಂಬಬೇಡಿ ಎಂದು ದೇವರ ವಾಕ್ಯ ಹೇಳ್ತದೆ. ನೀವು ನಂಬಬಾರ್ದು, ಅದೆಲ್ಲ ವಿಷಯ ನಂಬಬೇಡಿ ಎಂದು ಹೇಳ್ತಾನೆ. ನೋಡಿ ಎಷ್ಟು ಸ್ಪಷ್ಟವಾಗಿ ದೇವರು ಮಾತಾಡ್ತಾನೆ. ಏಕೆಂದರೆ ನನ್ನನ್ನು ಬಿಟ್ಟು ನೀವು ಬೇರೆ ಮಾರ್ಗ ತಿರುಗಿಬೇಡಿ, ಬೇರೆ ಮಾರ್ಗದಲ್ಲಿ ಹೋಗಬೇಡಿ ಎಂದು ದೇವರು ಎಚ್ಚರಿಕೆ, ವಾಕ್ಯದ ಮುಖಾಂತರ ಎಚ್ಚರಿಕೆ ಕೊಟ್ಟಿದ್ದಾನೆ. ಮೊದಲೇ ಅದು ಅರ್ಥ ಜನರಿಗೆ ಆಗದಿಲ್ಲ, ಆದರೆ ಈ ಮುಖಾಂತರ ಈಗ ಕಷ್ಟ ಬಂದ ನಿಮಿತ್ತವಾಗಿ ಈ ವಾಕ್ಯದ ಈ ಪ್ರೋಗ್ರಾಮ್ ನಿಮಿತ್ತವಾಗಿ ನಿಮಗೆ ಇದರ ಅರ್ಥ ತಿಳಿಯಿತು. ಏನು ಅರ್ಥ ಅಂತ, ಹೇಗೆ ದಾರಿ ತಪ್ಪಿಸುವುದು, ಹೇಗೆ ರಕ್ಷಣೆ ತಪ್ಪಿಸುವುದು, ರಕ್ಷಣೆ ಹೇಗೆ ತಪ್ಪಿಸುವುದು. ನೋಡಿ ಈ ರೀತಿ ಜನರ ರಕ್ಷಣೆಯನ್ನು ತಪ್ಪಿಸ್ತಾನೆ. ಈ ಸಂತನ ಮುಖಾಂತರ, ಭಕ್ತರ ಮುಖಾಂತರ, ಮರಿಯನ ಮುಖಾಂತರ ಸಿಗುವ ರಕ್ಷಣೆ ತಪ್ಪಿಸುವುದು, ಸಿಗುವ ರಕ್ಷಣೆ ಬೇರೆ ಮಾರ್ಗ ಹೋಗುದು. ನಿಮ್ಗೆ ಖಂಡಿತ ಅರ್ಥ ಆಯ್ತು ಅಂತ ನಾನು ನಂಬುತ್ತೇನೆ. ನೀವು ಅರ್ಥವಾಗಿ ಪರಿಶುದ್ಧಾತ್ಮನ ಕೇಳಿ, ಪರಿಶುದ್ಧಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ಇದರೊಳಗೆ ನೀವು ಕಂಟಿನ್ಯೂ ಆಶಾ ಟಿ ವಿಯನ್ನು ನೋಡಿ, ಇನ್ನೊಂದು ಎಪಿಸೋಡ್ ಬರೋ ತನಕ ನೀವು ನೋಡಿ. ದೇವರು ನಿಮ್ಗೆ ಒಳ್ಳೆಯದು ಮಾಡಲಿ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವನಿಗೆ ಸ್ತೋತ್ರ, ಕರುಣಾಮಯನ ತಂದೆಯ ಸ್ತೋತ್ರ, ಕೃಪಾ ಸ್ವರೂಪನ ತಂದೆಯ ಸ್ತೋತ್ರ. ನಿನ್ನ ಮಕ್ಕಳು ಈ ಕಾರ್ಯಕ್ರಮ ನೋಡಿದ್ದಾರೆ ಸ್ವಾಮಿ, ಸೇವಕರು ಬಿಡಿಸಿ ಹೇಳಿದ್ದಾರೆ ಸ್ವಾಮಿ. ಇದರ ಅರ್ಥ ಏನೆಂದು, ಹೇಗೆ ನಾವು ನಮ್ಮ ಬಿರುದನ್ನು ನಾವು ಕಳ್ಕೊಳ್ತೇವೆ, ಹೇಗೆ ನಮ್ಮ ಮನಸ್ಸು ತಿರುಗಿಸ್ತಾರೆ, ಈ ಲೋಕದ ಅಧಿಪತಿ ಹೇಗೆ ತಿರುಗಿಸಿ ಬೇರೆ ಮಾರ್ಗದಲ್ಲಿ ನಿಮಗೆ ರಕ್ಷಣೆ ಸಿಗ್ತದೆ, ಬೇರೆ ಮಾರ್ಗದಲ್ಲಿ ಐಶ್ವರ್ಯ ಸಿಗ್ತದೆ ಎಂದು ಹೇಗೆ ಮಾರ್ಗವನ್ನು ತಪ್ಪಿಸ್ತಾರೆ ಸ್ವಾಮಿ. ಅರ್ಥವಾಗುವ ರೀತಿಯಲ್ಲಿ ಈ ಜನರ ಹತ್ರ ನೀನು ಮಾತಾಡಿದ್ದಕ್ಕೆ ಸ್ತೋತ್ರ ಕರ್ತನೆ. ಎಚ್ಚರಿಕೆ ಇದ್ದು ಕರ್ತನೆ ಯೇಸುವಿನ ಹಿಂದೆ ಹೋಗಲಿಕ್ಕೆ, ಆ ಬಿರುದನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ, ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡಿದ್ದಾರೆ ಕರ್ತನೆ, ಅವರಿಗೆಲ್ಲರಿಗೆ ಆಶೀರ್ವಾದ ಮಾಡು ಕರ್ತನೆ. ನಾನು ಪ್ರಾರ್ಥನೆ ಕರ್ತನೆ, ನಿನ್ನ ಮಾರ್ಗದಲ್ಲಿ ನಿತ್ಯ ಜೀವವನ್ನು ಕೊಡಬೇಕೆಂದು ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಒಂದೇ ತಂದೆ, ಆಮೇನ್. ಈ ಕಾರ್ಯಕ್ರಮ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಆಮೇನ್.